ಮೊದಲಿಗೆ ಎಜಾಜ್ ಪಾಷಾ ಅವರನ್ನೇ ಕೇಳೋದಕ್ಕೆ ಇಷ್ಟಪಡ್ತೀನಿ ನಾನು. ಒಂದು ಕಾಲದಲ್ಲಿ ಯಾವ ರೀತಿ ಇತ್ತು ಅಂದರೆ, ಈ ರಾಮ ಮಂದಿರ ವಿಚಾರಗಳು ಬಂದಾಗ ಹಿಂದೂ ಮುಸ್ಲಿಂ ಅನ್ನುವಂಥ ರೀತಿಯಲ್ಲಿತ್ತು. ಮತ್ತೊಂದು ಕಡೆ ಈಗೀಗ ಕಾಂಗ್ರೆಸ್ನಲ್ಲಿರುವ ಹಿಂದೂಗಳು, ಬಿ ಜೆ ಪಿಯಲ್ಲಿರುವ ಹಿಂದೂಗಳು ಈ ರೀತಿ ಅಲ್ಲೂ ಕೂಡ ಒಡೆದಾಡುವ ರೀತಿಯಲ್ಲಿ ರಾಜಕೀಯವಾಗ್ತಾ ಇದೆ ಅಂಥೇಳಿ ನಿಮ್ಮ ಫಸ್ಟ್ ರಿಯಾಕ್ಷನ್ ಏನಕ್ಕೆ? ಸರ್, ಮೊದಲು ಹೇಳಬೇಕಂದ್ರೆ ಇದು ಮೊದಲು ಪ್ರಾರಂಭವಾಗಿತ್ತೆ ರಾಜಕೀಯಕ್ಕೆ ಹೋಗಿ. ಓಕೆ. ಧರ್ಮ ತಂದಿರೋದೇ ರಾಜಕೀಯಕ್ಕಾಗಿ, ಧರ್ಮದ ನಡುವೆ ಬಿಕ್ಕಟ್ಟುಗಳನ್ನು ಏರ್ಪಡಿಸುವಂಥದ್ದೇ ರಾಜಕೀಯಕ್ಕಾಗಿ. ನೀವೇ ಹೇಳ್ದಂಗೆ ಮೊದಲು ಹಿಂದೂ ಮತ್ತು ಮುಸ್ಲಿಂ ಬರಗೆ ಇತ್ತು ಅಂತ. ನಾನು ಎಕ್ಸಾಂಪಲ್ ಆಗಿ ಹೇಳ್ತೀನಿ, ಇವತ್ತಿನ ಎಮ್ ಎಲ್ ಎಗಳೇನಾದರೂ ಬಿ ಜೆ ಪಿಯ ಎಮ್ ಎಲ್ ಎಗಳು ಕಾಂಗ್ರೆಸ್ಗೆ ಬಂದರೆ ಕಾಂಗ್ರೆಸ್ ಚಿಂತನೆಗಳು ಸ್ಟಾರ್ಟ್ ಆಗಿಬಿಡುತ್ತೆ. ಕಾಂಗ್ರೆಸ್ನ ಎಮ್ ಎಲ್ ಎಗಳು ಬಿ ಜೆ ಪಿಗೆ ಹೋದರೆ ಬಿ ಜೆ ಪಿಯ ಚಿಂತನೆಗಳು ಸ್ಟಾರ್ಟ್ ಆಗಿಬಿಡುತ್ತೆ. ಆದರೆ ಬಲಿಪಶುವಾಗೋದು ಇಲ್ಲಿ ಮುಸ್ಲಿಂ ಸಮುದಾಯ. ಇದನ್ನು ನಾನು ಖಂಡಿತವಾಗಿ ವಿರೋಧಿಸ್ತೀನಿ. ಯಾಕೆ ಅಂತಂದರೆ, ಸರಿಯಾದ ಸಾಹಿತ್ಯದ ಜ್ಞಾನ ಇರಲ್ಲ ಇವರಿಗೆ. ಬೇಕಾಗಿರುವಂಥದ್ದು ರಾಜಕೀಯ. ಇವರು ಯಾವುದೋ ಒಂದು ಧರ್ಮವನ್ನು ತಗೊಂಡು ಯಾವುದೋ ಒಂದು ಧರ್ಮದ ಜನರ ಓಲೈಕೆಗಾಗಿ ಇನ್ನೊಂದು ಧರ್ಮವನ್ನು ಹೀಯಾಳಿಸುವಂಥದ್ದನ್ನು ತಗೊಂಡ್ಬರ್ತಾರೆ. ಜೊತೆಗೆ ನಿಮ್ಮ ಈಗ ನಡೀತಾ ಇರುವಂಥ ಸದ್ಯದ ಪರಿಸ್ಥಿತಿ ಅಂದರೆ, ಸಿದ್ದರಾಮಯ್ಯ ಅವರು ಹೇಳ್ದಂಗೆ 22ರ ನಂತರ ಹೋಗ್ತೀನಿ, ಅದು ವೈಯಕ್ತಿಕ ಅಭಿಪ್ರಾಯ. ಅದನ್ನು ನಾನು ಖಂಡಿತವಾಗಿ ಸ್ವಾಗತ ಮಾಡ್ತೀನಿ. ಅಂದರೆ ದೇವರನ್ನ ನಿರ್ದಿಷ್ಟವಾಗಿ ಇಂಥ ಸಮಯದಲ್ಲೇ ನೋಡಬೇಕು ಅಂತ ಏನಿಲ್ವಲ್ಲ, ಅವರವರ ಭಾವಕ್ಕೆ ತಕ್ಕಂತೆ ಯುವತಿಹನು ಯೋಗಿ ಅಂತ ಹೇಳ್ತಾರೆ. ಸೊ ಅದರಿಂದ ಇಲ್ಲಿ ನನ್ನ ಒಂದು ಅಭಿಪ್ರಾಯವನ್ನು ನೀವು ಕೇಳಿದ್ದೇ ಆದರೆ, ಖಂಡಿತವಾಗ್ಲೂ ರಾಜಕೀಯದಿಂದ ಕೂಡಿರುವಂಥದ್ದೇ. ಪಕ್ಷಗಳು ಅವರು ಯಾಕೆ ಅಂತಂದರೆ, ಈಗ ನೀವು ಹೇಳ್ತಿರೋ ಪ್ರಕಾರ ಒಂದು ವೇಳೆ ಬಿ ಜೆ ಪಿಯಲ್ಲಿ ರಾಮ ಮಂದಿರಕ್ಕಾಗಿ ಹೋರಾಟ ಮಾಡಿದಂಥವನು ಆತ ಕಾಂಗ್ರೆಸ್ಗೆ ಬಂದಾಗ ಅಲ್ಲಿ ಹೇಗೆ ಬೇಕೋ ಅದ ರೀತಿ ಅವನು ಅಡ್ಜಸ್ಟ್ ಆಗೋಗ್ಬಿಡ್ತಾನೆ. ಬಟ್ ಮುಸ್ಲಿಮರು ಮಾತ್ರ ನಿರಂತರವಾಗಿ ಟಾರ್ಗೆಟ್ ಆಗ್ತಾನೆ ಇದ್ದಾರೆ. ಈಗ ವೆಂಕಟೇಶ್ ದೊಡ್ಡೇರಿಯವರೇ ಅವರು ಹೇಳಿದ್ದು, ಸಿದ್ದರಾಮಯ್ಯ ಅವರು ಕೂಡ ಹೇಳ್ತಿರೋದು, ರಾಮನನ್ನ 22ನೇ ತಾರೀಕಿಗೆ ಹೋಗಿ ನೋಡಬೇಕು ಅಂತ ಏನಿದೆ. 22ನೇ ತಾರೀಕು ನಡೀತಿರೋದು ಮಂದಿರದ ಉದ್ಘಾಟನೆ ಅಲ್ಲ. ಪರ್ಟಿಕ್ಯುಲರ್ ಆಗಿ ಸಿದ್ದರಾಮಯ್ಯ ಅವ್ರು ಬಳಸಿದ್ದೇ ಪದ ಹೇಳ್ತೀನಿ, ಬಿಜೆಪಿಯ ನಾಟಕ ಮಂಡಳಿಯ ಪ್ರದರ್ಶನ. ಅದೆಲ್ಲ ಮುಗಿದು ಬಿಡ್ಲಿ ಅವ್ರ ನಾಟಕ ಪ್ರದರ್ಶನ, ನಾನು ಆಮೇಲೆ ಹೋಗ್ತೀನಿ, ಆಮೇಲೆ ರಾಮನನ್ನ ಕಣ್ ತುಂಬಿಕೊಳ್ತೀನಿ. ನೋಡಿ, ಶ್ರೀರಾಮಚಂದ್ರ ಈ ಭಾರತದ ಸಂಸ್ಕೃತಿಯ ಅಸ್ಮಿತೆ. ಪ್ರತಿಯೊಬ್ಬರ ಮನದಲ್ಲಿ ಇರ್ತಕ್ಕಂಥವನು ಶ್ರೀರಾಮಚಂದ್ರ. ಅವ್ರನ್ನ 22 ನೋಡಬೇಕು, 22 ನೋಡಬಾರ್ದು ಅಂತ ಏನು ಇಲ್ಲ. ಮಾನ್ಯ ಪ್ರಧಾನಮಂತ್ರಿಗಳೇ ಹೇಳಿದ್ದಾರೆ, ದಯವಿಟ್ಟು ತಾವೆಲ್ಲ 22 ಮೇಲೆ ಬನ್ನಿ ಅಂತ ಹೇಳಿದ್ದಾರೆ. ಅದಕ್ಕಾಗಿ ನಾನೇನು ಹೇಳ್ತೀನಿ ಅಂತಂದರೆ, ಸಿದ್ದರಾಮಯ್ಯನವರು 22 ನಂತರ ಹೋದರೆ ಅವ್ರ ಜೊತೆ ಜಮೀರ್ ಅಹಮದ್ ಬರಲಿ, ನಮ್ಮ ಖಾದಿರ್ ಸಾಹೇಬರು ಬರಲಿ, ಎಲ್ಲರೂ ಬರಲಿ, ನಮಗೆ ಭಾಳ ಸಂತೋಷ. ಹಿಂದೂ ಧರ್ಮದ ಮೂಲ ತತ್ವನೇ ಅದು. ಎಲ್ಲರನ್ನ ಒಳಗೊಂಡು ಜೀವನ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಇದು ಹಿಂದೂ ಧರ್ಮದ ಒಂದು ವ್ಯವಸ್ಥೆ. ಹಾಗಾಗಿ ನಾವು ಎಲ್ಲರನ್ನೂ ಸ್ವಾಗತ ಮಾಡ್ತೇವೆ, ಎಲ್ಲರೂ ಬರಲಿಕ್ಕೆ ನಮಗೇನು ತೊಂದರೆ ಇಲ್ಲ. ಆದರೆ ಇಲ್ಲೊಂದು ವಿಚಾರ ಏನಿದೆ, ನಮ್ಮ ಏನು ಒಂದು ಈ ವಿಶ್ವ ಹಿಂದೂ ಪರಿಷತ್ನವರು ಕೊಟ್ಟಿರ್ತಕ್ಕಂಥ ಆಹ್ವಾನವನ್ನು ಅವರ ನಾಯಕರಾದಂಥ ಕೇಂದ್ರದ ನಾಯಕರಾದಂಥ ಶ್ರೀಮತಿ ಸೋನಿಯಾ ಗಾಂಧಿಯವರು ಮತ್ತು ಚೌಧರಿಯವರು ಮತ್ತು ಇತರ ಗಣ್ಯ ನಾಯಕರು ಅದನ್ನು ವಿನಯಪೂರ್ವಕವಾಗಿ ನಾವು ತಿರಸ್ಕಾರ ಮಾಡ್ತೀವಿ ಅಂತ ಹೇಳ್ತ ಸಂದರ್ಭದಲ್ಲಿ ಅವರದೇ ಪಕ್ಷದ ನಾಯಕರಾದಂಥ ಸನ್ಮಾನ್ಯ ನಮ್ಮ ಸಿದ್ದರಾಮಯ್ಯನವರು ಹೇಳ್ತಕ್ಕಂಥದ್ದು, ನಾನು ಆಮೇಲೆ ಹೋಗ್ತೀನಿ ಅದೊಂದು ಅಭಾಸವಾಗಿ ಕಾಣ್ತದೆ. ಇದು ಅವ್ರಿಗೂ ಕೂಡ ಅರಿವಾಗಿದೆ, ಈ ಒಂದು ಶ್ರೀರಾಮನ ನೆರವಿಲ್ದೆಲ್ಲ ಏನು ಮಾಡೋಕ್ಕಾಗಲ್ಲ ಅಂತ. ಅದಕ್ಕೋಸ್ಕರ ಅವರು ಹೋಗ್ತೀನಿ ಅನ್ನೋ ಒಂದು ಅಂದ್ರೆ ಅವ್ರ ಪ್ರಕಾರ ಬಿಜೆಪಿ ಅವರು ಆ ದಿನವನ್ನ ರಾಜಕೀಯಗೊಳಿಸ್ಬಿಟ್ಟಿದೆ. ಆ ರಾಜಕೀಯ ಇಲ್ಲದೆ ಇದ್ರೆ ನಾವೆಲ್ಲರೂ ಕೂಡ ಒಟ್ಟಿಗೆ ಹೋಗ್ತೀವಿ. ಅದರಲ್ಲೇನಿದೆ ನೋಡಿ, ಶ್ರೀರಾಮಚಂದ್ರ ಎಂಬತಕ್ಕಂಥ ವ್ಯಕ್ತಿನೇ ಇರಲಿಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟ್ನಲ್ಲಿ ವಕಾಲತನ್ನು ವಹಿಸಿ ಅಫಿಡವಿಟ್ ಹಾಕಿದಂತ ಒಂದು ನಾಯಕರೇನಿದ್ದಾರೆ, ಅವರು ಈ ತರ ವಿವಿಧ ರೀತಿಯ ವೇಷದೇಶಗಳಾರಿಸ್ಕೊಂಡಿರ್ತಾರೆ. ನೀವು ಆಹ್ವಾನ ಮತ್ತೆ ನಿಮ್ಗೆ ಕೊಡೋದಿಲ್ಲ ನಾವು ಆಹ್ವಾನ ಅಂತೇಳಿ ಒಂದು ನಿಮ್ಗೆ ನೀವು ಬರೋದೇ ಬೇಡ, ನೀವು ಆಲ್ರೆಡಿ ರಾಮ ಕಾಲ್ಪನಿಕ ವ್ಯಕ್ತಿ, ನಾನು ಮೊದಲೇ ಹೇಳ್ದಂಗೆ ನಿಮ್ಗೆ ನೀವು ಕೊಡೋದು ಕೊಡ್ತೀರಿ, ಆಮೇಲೆ ಬಂದಿಲ್ಲ ಅಂತ ಅದನ್ನು ಹೇಳ್ತೀರಿ. ಎಲ್ಲರನ್ನ ಒಳಗೊಳ್ಳುವಿಕೆಯೇ ಹಿಂದೂ ಧರ್ಮದ ಮೂಲ ತತ್ವ. ಹೇಳಿ, ಎಲ್ಲರನ್ನ ಒಳಗೊಳ್ಳತಕ್ಕಂಥ ಒಂದು ಆ ವಿಚಾರದಲ್ಲಿ ಯಾರು ಬಂದರೂ ಕೂಡ ಇದು ಎಲ್ಲರನ್ನೂ ಒಪ್ಕೊಂಡಿದೆ. ಈ ಒಂದು ಹಿಂದೂ ಧರ್ಮ ಕ್ರಿಶ್ಚಿಯನ್ಸ್ ಇರ್ಬೋದು, ಪರ್ಷಿಯನ್ಸ್ ಇರ್ಬೋದು, ಡಚ್ಚರು, ಇಂಗ್ಲಿಷರು ಎಲ್ಲರೂ ಈ ನಾಡಿಗೆ ಬಂದಿದ್ದಾರೆ. ಅವ್ರದೇ ಆದಂಥ ರಾಜ್ಯ ಕಟ್ಟಿದೆ. ಬಾಬರ್ 1500 ಬಂದು ಅವ್ರು ಇಲ್ಲೇ ಒಂದು ಉಳ್ಕೊಳ್ಳುವಂತ ಒಂದು ವ್ಯವಸ್ಥೆ ಆಯ್ತು. ಅವ್ರನ್ನ ಅಕ್ಸೆಪ್ಟ್ ಮಾಡಿದ್ವಿ ನಾವು. ಪ್ರತಿಯೊಂದು ಧರ್ಮದವ್ರನ್ನು ಕೂಡ ನಾವು ಒಳಗೊಳ್ತಿದ್ದೇವೆ. ಸಿದ್ದರಾಮಯ್ಯನವರು ಕೂಡ ಬಂದ್ರೆ ನಾವು ಅವ್ರನ್ನ ಸ್ವಾಗತ ಮಾಡ್ತೀವಿ. ಸಿದ್ದರಾಮಯ್ಯ ಸ್ವಾಗತ. ಅವ್ರಿಗೆ ಯಾವತ್ತಾದ್ರೂ ಬರಲಿ. ಅವರು ಈಗ ಅವ್ರಿಗೆ ಒಂದು ಅವ್ರ ಪಾರ್ಟಿ ಮುಖಂಡರನ್ನು ಕರ್ಕೊಂಡು ಬರಲಿ. ಯಾಕಂತಂದ್ರೆ ಆ ಹಿಂದೂ ಧರ್ಮದ ಬಗ್ಗೆ ಅವ್ರಿಗೂ ಕೂಡ ಒಲವಾಗ್ಲಿ, ಶ್ರೀರಾಮಚಂದ್ರ ಅವ್ರಿಗೆ ಒಳ್ಳೆ ಬುದ್ಧಿ ಕೊಡ್ಲಿ. ಆಹ್ವಾನದಲ್ಲಿ